ನಮಸ್ಕಾರ ಸ್ನೇಹಿತರೆ, SSLC ಎಕ್ಸಾಮ್ 3 ಬಗ್ಗೆ ಮಾತಾಡಬೇಕಂತದ್ದು. ಓಕೆ, ಯಾವಾಗ ನೀವು SSLC ಎಕ್ಸಾಮ್ 2 ರಿಸಲ್ಟ್ ನೋಡಿಕೊಂಡ್ರೋ ಎಕ್ಸಾಮ್ 3 ಕೂಡ ಪ್ರಿಪೇರ್ ಆಗಿರುತ್ತೆ. ಯಾಕಂತಂದರೆ ಎಷ್ಟೋ ಹುಡುಗರು ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಪಾಸ್ ಆಗಿಲ್ಲ. ಓಕೆ, ವಿದ್ಯಾರ್ಥಿಗಳು ನೀವು ಗಮನದಲ್ಲಿ ಇಟ್ಕೋರಿ. ನೀವು ಕೆಲವೊಂದು ಯಾಕೆ ನೀವು ಪದೇ ಪದೇ ಈ ಥರ ಆಗ್ತಿದ್ದೀರ ಅಂತಂದರೆ, ನೀವು ಅಕ್ಯುರೇಟಾಗಿ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿರೋ ಟಾಪಿಕ್ಸ್ಗಳನ್ನು ಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ ಎಕ್ಸಾಮ್ನ ಬರೀತಿದ್ದಾರೆ. ಸೊ ಹಂಗಾಗಿ ನೀವು ಪದೇ ಎಕ್ಸಾಮಲ್ಲಿ 2 ಟೈಮ್ ಕೂಡ ನೀವು ಈ ಥರ ಫೇಲ್ಯೂರ್ ಕಾಣ್ತಾ ಇರೋದು. ಓಕೆ, ಈ ಟೈಮ್ ನೀವು ಪಾಸಿಂಗ್ ಪ್ಯಾಕೇಜ್ ಅಂತ ಏನು ಹೇಳಿದೆ ನೋಡ್ಕೊಂಡು ಬಂದಿದ್ರು. SSLC ಎಕ್ಸಾಮ್ 3ಗೆ ನಿಮಗೋಸ್ಕರ ಏನಪ್ಪ ಅಂತಂದರೆ, ಯಾರೆಲ್ಲ SSLC 2 ಅಲ್ಲಿ ಯಾರೆಲ್ಲ ಫೇಲ್ ಆಗಿದ್ರು SSLC ಎಕ್ಸಾಮ್ 3ಗೋಸ್ಕರನೇ ಪಾಸಿಂಗ್ ಪ್ಯಾಕೇಜ್ ಮಾಡಿದ್ದೀವಿ. ಓಕೆ, ನಿಮಗೇನಾದರೂ ಬೇಕಿತ್ತು ಅಂತಂದರೆ, ಓಕೆ ಇಲ್ಲಿ ಕಾಣಿಸ್ತಿದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ನಂಬರ್ಗೆ ನೀವು ಹೋಗ್ಬಿಟ್ಟು ಪಾಸಿಂಗ್ ಪ್ಯಾಕೇಜ್ ಅಂತ ಮೆಸೇಜ್ ಮಾಡಿ, ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಓಕೆ ನೋಡಿ, ಈಗಾಗಲೇ ಭಾಳಷ್ಟು ಸ್ಟೂಡೆಂಟ್ ಕೇಳಿದಾರೆ, ಎಷ್ಟು ಸ್ಟೂಡೆಂಟ್ಸ್ಗೆ ಆಗಿದ್ದು ಎಲ್ಲರೂ ಕೂಡ ಪಾಸಿಂಗ್ ಪ್ಯಾಕೇಜ್ ಕಳಿಸ್ತಾ ಇದ್ದೀನಿ. ಓಕೆ, ಈಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಈ ನಂಬರ್ಗೆ ಹೋಗಿ ಪಾಸಿಂಗ್ ಪ್ಯಾಕೇಜ್ ಅಂತ ಮೆಸೇಜ್ ಹಾಕಿ ಅಲ್ಲಿರುವಂತಹ ಕ್ವಶನ್ಸ್ಗಳನ್ನು ಕವರ್ ಮಾಡಿಕೊಂಡ್ರೆ ನೀವು 100% ಪಾಸ್ ಆಗ್ತೀರಾ. ಸೊ ಹಾಗಾಗಿ ನೀವು ಹುಡುಗರು ಅದನ್ನೇ ಹೇಳೋದು. ಓಕೆ, ನೀವು ಕೆಲವೊಂದು ಟೈಮು ಈ ಥರ ಫೀಡಪ್ ಇದೆ ಅಥವಾ ಈ ಥರ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ ಅಂತ ಗೊತ್ತಿರಲಾರೆ ಹುಡುಗರು ಎಕ್ಸಾಮ್ ಬರ್ತಿರ್ತಾರೆ. ಸೊ ಅಂಥ ಹುಡುಗರಿಗೆ ಶೇರ್ ಮಾಡಿರಿ. ಯಾಕಂದರೆ SSLC ಎಕ್ಸಾಮು ಎಷ್ಟು ಸರಿತೆ ಅಂತ ಬರ್ತಾರೆ. ಯಾಕಂದರೆ ಇದೊಂದು ಟೈಮ್ ಲಾಸ್ಟ್ ಚಾನ್ಸ್. ಈ ಟೈಮ್ ಬಿಡ್ತಂದರೆ ಮತ್ತೆ ನೆಕ್ಸ್ಟ್ ಇಯರೇ ಹೋಗುತ್ತೆ. ಸೊ ಹಂಗೆ ಲಾಸ್ಟ್ ಟೈಮು ಇದೇ ಹೋಗ್ಬಿಟ್ಟು ಮೆಸೇಜ್ ಮಾಡಿ ಈ ನಂಬರ್ಗೆ, ನಿಮ್ಗೆ ಆರಾಮ್ಸಿಗೆ ಪಾಸಿಂಗ್ ಪ್ಯಾಕೇಜ್ ಸಿಗ್ತದೆ. ಗುಡ್ ಲಕ್. ಯಾಕಂದರೆ ಈ ಟೈಮ್ ಕೂಡ ಟೈಮ್ ಕೊಡ್ತಾರೆ SSLC ಬಗ್ಗೆ ಆರಾಮ್ಸಿಗೆ ಬರ್ಕೋಬೋದು. ಓಕೆ, ಈ ಟೈಮ್ ಇರ್ತದೆ, ಈ ಟೈಮ್ ನೀವು ಓದ್ಕೊಳ್ಳಿಲ್ಲ ಅಂತಂದರೆ ಲಾಸ್ಟ್ ಟೈಮ್ ಓಕೆ ಮತ್ತೆ ಮುಂದೆ ವರ್ಷ ಹೋಗ್ತೀರಾ. ಸೊ ಹಂಗಾಗಿ ಈ ಕೊಟ್ಟಿರ್ತಕ್ಕಂಥ ಟೈಮ್ನ ಬೆಟರಾಗಿ ಯೂಸ್ ಮಾಡ್ಕೊರಿ. ಓಕೆ, ಮೆಸೇಜ್ಗೆ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ.